ಸೊ ಹಾಯ್ ಗೈಸ್, ಇವತ್ತು ಎಲ್ಲರಿಗೂ ಗೊತ್ತಿದ್ದಂಗೆ ನಮ್ಮ ಅಮ್ಮ ಅಪ್ಪದು ಆ್ಯನಿವರ್ಸರಿ ಇದೆ. ಸೊ ಇವತ್ತು ಈವ್ನಿಂಗು ನಮ್ಮ ಅಕ್ಕ ಮಕ್ಕಳು ಎಲ್ಲರೂ ಬಂದಿದ್ದಾರೆ. ಸೊ ನಾವೆಲ್ಲರೂ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಆ್ಯನಿವರ್ಸರಿ ವ್ಲಾಗ್ ಆಗಿರುತ್ತೆ ಗೈಸ್. ನೋಡ್ಬೋದು, ನಾನು ನಮ್ಮ ಅಮ್ಮಗೋಸ್ಕರ ಒಂದು ಸ್ಮಾಲ್ ಗಿಫ್ಟ್ ಕೊಡ್ತಿದ್ದೀನಿ. ಸೊ ಏನಂದರೆ ನಮ್ಮಮ್ಮಗೆ ಯೂಶ್ವಲಿ ನಾನು ಎಲ್ಲ ವರ್ಷವೂ ಒಂದು ಅರ್ಶಿನ ಕುಂಕುಮ ಕೊಡೋ ಥರ ಕೊಡ್ತಿದ್ದೀನಿ. ಸೊ ಇದು ಸ್ಯಾರಿ ನೋಡ್ಬೋದು ನೀವು. ನಮ್ಮಮ್ಮ ರಿಯಾಕ್ಷನ್ ನೋಡೋಣ ಗೈಸ್ ಹೆಂಗಿರುತ್ತೆ ಅಂತ. ನೋಡಿ ಗೈಸ್, ನಮ್ಮ ಅಕ್ಕ ಇವಾಗ ನಮ್ಮ ಮಮ್ಮಿಗೆ ಕುಂಕುಮ ಕೊಡ್ತಾ ಇದ್ದಾಳೆ ಆ್ಯನಿವರ್ಸರಿ ಗಿಫ್ಟ್ ಕೊಟ್ಬಿಟ್ಟು. ಇಷ್ಟ ಆಯ್ತು, ತುಂಬಾ ಖುಷಿ ಆಯ್ತು. ನನ್ನ ಮಗಳು ನನಗೋಸ್ಕರ ಸೀರೆ ಎಲ್ಲ ತಂದು ಕೊಟ್ಟಿದ್ದಾಳೆ. ಈಗ ನಮ್ ದೊಡ್ಡ ಅಕ್ಕನೂ ಸೀರೆ ತಂದಿದ್ದಾಳೆ, ಅವಳು ಕುಂಕುಮ ಕೊಡ್ತಾ ಇದ್ದಾಳೆ ನೋಡಿ ಗೈಸ್. ನನ್ನ ದೊಡ್ಡ ಮಗಳು ಸೀರೆ ತಂದಿದ್ದಾಳೆ. ತುಂಬಾ ಥ್ಯಾಂಕ್ಸ್ ಮೇಘ. ನಾನೇನು ಕೊಟ್ಟಿಲ್ಲ ಅನ್ಕೊಂಬಿಡ್ರಿ, ನಾನೇ ಅವ್ರಿಬ್ರಿಗೂ ಒಂದು ದೊಡ್ಡ ಗಿಫ್ಟ್. ನೋಡಿ ಇವಾಗ ನಮ್ಮ ಮಮ್ಮಿ ಸ್ಯಾರೀಸ್ ಅನ್ಪ್ಯಾಕ್ ಮಾಡ್ತಾ ಇದ್ದಾರೆ. ಇದು ನಮ್ ದೊಡ್ಡ ಮಗಳು ತಂದಿರೋ ಸೀರೆ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇದು ನನ್ನ ಎರಡನೇ ಮಗಳು ಪೂಜಾ ತಂದಿರೋದು. ಇದು ಚೆನ್ನಾಗಿದೆ ನೋಡಿ ಗೈಸ್. ನಾವೀಗ ಆಚೆ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಕರ್ಕೊಂಡು ಹೋಗ್ತೇವೆ ಮಮ್ಮಿ? ನನ್ ಎರಡನೇ ಮಗಳು ಕರ್ಕೊಂಡು ಹೋಗ್ತಾವಳಮ್ಮ. ಅವಳಲ್ಲ, ಅವಳು ಬುಕ್ ಮಾಡಿದ್ದಾಳೆ, ನಮ್ಮ ಮಮ್ಮಿನೇ ಕರ್ಕೊಂಡು ಹೋಗೋದು ಗೈಸ್. ನೋಡಿ ಆಲ್ರೆಡಿ ಎಲ್ಲ ಕಾರ್ ಹತ್ಬಿಟ್ಟಿದ್ದಾರೆ. ನಮ್ಮ ಅತ್ತೆ ನಮ್ಮ ಅಕ್ಕ ನೋಡಿ, ಅವಳಿಗೆ ಚಳಿ ಅಂತ ಎಷ್ಟು ದೊಡ್ಡ ಸ್ವೆಟರ್. ಸುಜ್ಜು ನಮ್ಮ ಪಪ್ಪ. ಸೊ ಎಲ್ಲೋಗ್ತೀವಿ ನೋಡೋಣ. ಸೊ ಇವಾಗ ಲೊಕೇಶನ್ ರೀಚ್ ಆಗಿದ್ದೀವಿ. ಸೊ ನೋಡ್ಬೋದು, ಇವೋಮ ಅಂದ್ಬಿಟ್ಟು. ಸೊ ಡಿನ್ನರ್ಗಂತ ಇವಾಗ ಇಲ್ಲಿ ಬಂದಿದ್ದೀವಿ. ರಿಸರ್ವ್ ಮಾಡಿಟ್ಟಿದ್ದೆ ಟೇಬಲ್ಲು. ಸೊ ಇದು ನಮ್ಮ ಅತ್ತೆ ನೋಡ್ಬೋದು, ಲಾಸ್ಟ್ ವ್ಲಾಗಲ್ಲಿ ಆಲ್ರೆಡಿ ಹೇಳಿದ್ದೆ. ಸೊ ಹಂಗೆ ಎಲ್ಲರೂ ಕೂತ್ಕೊಂಡೆಲ್ಲ ಸೀಟಿಂಗ್ ಇದ್ವಿ. ಸೊ ಎಲ್ಲ ಇವಾಗ ಬೊಫೆ ಆಗಿರೋದ್ರಿಂದ ಹೋಗಿ ಹಾಕ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ. ನಾವು ಆ್ಯಕ್ಚುಲಿ ಬೊಫೆ ಬುಕ್ ಮಾಡಿದ್ವಿ. ಸೊ ನೋಡಿ, ಇಲ್ಲಿ ಡೆಸರ್ಟ್ಸ್ ಇದೆ, ಇಲ್ಲಿ ಸ್ಟಾರ್ಟರ್ಸ್ ಇದೆ. ನಮ್ಮ ಅಕ್ಕ ಏನು ಹಾಕ್ಕೊತಾ ಇದೆಯಾ? ಮೇನ್ ಕೋರ್ಸ್ ಇದೆ. ಸೊ ಇಲ್ಲಿ ಸಲಾಡ್ ಎಲ್ಲ ಇಟ್ಟಿದ್ದಾರೆ. ಐ ಗೆಸ್ ಈ ಕಡೆ ರೋಟೀಸು ಮತ್ತು ವೆಜ್ ಇಟ್ಟಿದ್ದಾರೆ ಗೈಸ್. ನಾನು ಇಷ್ಟ ಹಾಕ್ಕೊಂಡಿದ್ದೀನಿ ಇವಾಗ. ಸೊ ಬೊಫೆಲೆಲ್ಲ ಐಟಮ್ಸ್ ಹಾಕ್ಕೊಂಬಂದು ಇವಾಗ ತಿಂತಾ ಇದ್ದೀವಿ, ಡಿನ್ನರ್ ಮಾಡ್ತಾ ಇದ್ದೀವಿ ಗೈಸ್. ನಾವು ಪಪ್ಪ ನೋಡಿ, ನಮ್ಮ ಪಪ್ಪ ಅಲ್ಲಿದ್ದಾರೆ, ನಮ್ಮ ಮಮ್ಮಿ ಇಲ್ಲಿದ್ದಾರೆ, ಬಿಕಾಸ್ ಆಫ್ ಸುಜ್ಜು. ನಮ್ಮ ಅತ್ತೆ, ನಮ್ಮ ಅಕ್ಕ ಮತ್ತು ಪೂಜಾ, ನಾವೆಲ್ಲ ತಿಂತಾ ಇದ್ದೀವಿ. ಇವಾಗ ಕೇಕ್ ಬಂದಿದೆ ಕಟ್ ಮಾಡೋದ್ರೆ ನಮ್ಮ ಮಮ್ಮಿ ನೋಡಿ ತಿನ್ಕೊಂಡು. ನಮ್ಮ ಪಪ್ಪ ಆಲ್ವೇಸ್ ಇನ್ ಫೋನ್, 24/7 ಫೋನಲ್ಲೇ ಇರ್ತಾರೆ. ಎಷ್ಟು ಇಯರ್ಸ್ ಆಯಿತು ಮಮ್ಮಿ ಪಪ್ಪ ನೀವು ಮದುವೆಗೆ? 28. ಜೀವನ ಆರಾಮಾಗೈತೆ. ಮೊಮ್ಮಕ್ಕಳು ಮಕ್ಕಳು, ನನ್ನ ಮುದ್ದು ಗಂಧ, ನನ್ನ ಮುದ್ದು ಮೊಮ್ಮಗನ ಸಿನಿಮಾನೆ. ಎಲ್ಲ ಏನೋ ಮಾಡ್ತಾ ಇತ್ತು 28 ವರ್ಷ.
ಓಕೆ ಗೈಸ್, ಇವಾಗ ಕೇಕ್ ಕಟ್ ಮಾಡ್ತಾರೆ. ಹ್ಯಾಪಿ ಆ್ಯನಿವರ್ಸರಿ ಟು ಯು ಆ್ಯಂಡ್ ಸೆಲೆಬ್ರೇಷನ್ಸ್. ಏನಾನ ಹೇಳ್ಬಿಟ್ಟು ತಿನ್ಸ್ಬೇಕು, ಹಂಗೆ ಮೇಘ ಬಗ್ಗೆ 2 ಮಾತು ಹೇಳಪ್ಪ. ಹೇಳ್ಬೇಕು 3 ಜನದ ಬಗ್ಗೆನು. ಇವಾಗ ಮೇಘ ತಿನ್ಸಕ್ ಬಂದಳು, ಮೇಘ ಬಗ್ಗೆ ಹೇಳ್ಬೇಕು. ನನ್ನ ದೊಡ್ಡ ಮಗಳು ಇವರು ನಮ್ಮ ಬಿಗ್ರು, ನಾವು ಇವರು ಅಕ್ಕ ತಂಗಿರ ಥರನೇ ಇದ್ದೀವಿ. ವಿಶ್ ಮಾಡತ್ತೆ ಬಾಬು ಇವಳೆ ಗೈಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಿಡ್ ಆಫ್ ಅವರ್ ಹೋಮ್. ನನ್ನ ಎರಡನೇ ಮಗಳು ಏನಮ್ಮದು ಬಹುತ್ ಎಕ್ಸ್ಪೆನ್ಸಿವ್. ಮೋಸ್ಟ್ ಎಕ್ಸ್ಪೆನ್ಸಿವ್ ಗರ್ಲ್. ನಾನು ಮೋಸ್ಟ್ ಬಜೆಟ್. ಇವಳ ಬಗ್ಗೆ ಹೇಳ್ಬೇಕು. ಸುಮ್ಮನೆ ಆಟ ಏನು ಹೇಳಿದ್ ಮೂರನೇ ಮಗಳು ಸ್ಟಾರ್ಗಳು. ಪರಿವಾಳ ಚೀಟಿಂಗ್ ಗೈಸ್. ನಮ್ಮ ಪಪ್ಪಗ್ ಬಬ್ಲುನೇ ಹೊಡೆದು ದೇವ್ರ ಹತ್ರ ವರ ಪಡೆದು ಅಮ್ಮನು ತಾತನ ಪಡ್ಕೊಂಡಿದ್ದಾರೆ. ಸೊ ಮಮ್ಮಿ ನೀನ್ ಪಪ್ಪ ಬಗ್ಗೆ ಹೇಳು, ಪಪ್ಪ ನೀನ್ ಮಮ್ಮಿ ಬಗ್ಗೆ ಹೇಳು. ಮದ್ವೆ ಆಗಿ 28 ವರ್ಷ ಆಗೈತೆ ನೋಡಿ ಗೈಸ್, ನಾವು ಹೇಳಲ್ಲ ಅಂತ. ಹೇಳಪ್ಪ. ಏನ್ ಹೇಳ್ಬೇಕು? ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ದೊಡ್ಡವರೆಲ್ಲ ನೋಡಿ ಮಾಡಿರೋ ಮದ್ವೆ. ಅವಾಗಿಂದ ಏಳು ಬೀಳುಗಳೆಲ್ಲ ಇದ್ವು, ಹಂಗೆ ನಡ್ಕೊಂಡು ಹೋಗ್ತಾ ಐತೆ ಸಂಸಾರ. ನೀನ್ ಹೇಳಪ್ಪ. ಜೀವನದ ಹಾದಿಯಲ್ಲಿ ಭಾಗ್ಯ ಬಂದು 28 ವರ್ಷಗಳ ಕಾಲ ಜೀವನದ ಹಾದಿಯಲ್ಲಿ ನನಗೆ ನನ್ನ ಕಷ್ಟ ಕಾಲದಲ್ಲಿ ಧೈರ್ಯ ತುಂಬಿ ಮತ್ತು ಸ್ಫೂರ್ತಿಯಾಗಿ ಒಬ್ಬ ಸಲಹಾಗಾರ್ತಿಯಾಗಿ ಮತ್ತು ನನ್ನ ಜೀವನದ ಎಲ್ಲ ಕಷ್ಟ ನಷ್ಟಗಳಲ್ಲಿ ಭಾಗಿಯಾಗಿ ಮತ್ತು ನನ್ನ ಮಾರ್ಗದರ್ಶಿಯಾಗಿ ಇವತ್ತು 28 ವರ್ಷಗಳ ಕಾಲ ನನ್ನ ಈ ಸಾರ್ಥಕವಾದ ಬದುಕಿಗೆ ಕಾರಣವಾದ ನನ್ನ ಸಂಗಾತಿ ಭಾಗ್ಯ. 28 ವರ್ಷಗಳ ನಮ್ಮ ಜೀವನ ಹೀಗೆ ನಡೆದುಕೊಂಡ ಹಾಗೆ. ಪ್ರಪೋಸ್ ಮಾಡಪ್ಪ. ನೋಡಿ ಗೈಸ್, 28 ವರ್ಷ ಮದುವೆಗೆ 28 ವರ್ಷ ಆದ್ರೂ ನಾಚಿಕೆ ಬೀಳ್ತಾ ಇದ್ದಾರೆ ನಮ್ಮ ಮಮ್ಮಿ ಪಾಪ. ಪ್ರಪೋಸ್ ಮಾಡಪ್ಪ. ನೀನು ಹೇಳಮ್ಮ. ಮೊಮ್ಮಕ್ಕಳಾಗಿ ನೋಡಿ ಗೈಸ್ ಈ ಥರ ಎಲ್ಲ ಹೇಳೋದಾ? ಹೇಳಮ್ಮ, ಹೇಳು. ಓಹ್, ನನ್ನ ಮೊಮ್ಮಗಳು ಹೇಳ್ತಾ ಇದ್ದಾಳೆ ಗೈಸ್, ಹೇಳಮ್ಮ. ಐ ಲವ್ ಯು ರೀ. 3 ಬಗ್ಗೆ ಒಂದೊಂದು ಲೈನಲ್ಲಿ ಹೇಳ್ರಿ ಇಬ್ರು. ನನ್ನ ಇಬ್ಬರು ಮೊಮ್ಮಗಳೊಬ್ಳು ಮೊಮ್ಮಗನೊಬ್ಬನು ತುಂಬ ಒಂದು ಸಾರ್ಥಕತೆಯಾದ ಬದುಕು ಜೀವನ. ನನ್ನ ಮೊಮ್ಮಕ್ಕಳಿಬ್ಬರು, ನನ್ನ ಮಕ್ಕಳು 3 ಜನ, ಅಳಿನು ಮಿಸ್ಸಿಂಗ್ ಆಗಿದ್ದಾರೆ ಗೈಸ್ ಇವತ್ತು. ನಮ್ಮ ಬಾವ ಮಿಸ್ಸಿಂಗ್. ಆಮೇಲೆ ನಮ್ಮ ಬೀಗರಂತೂ ಹೇಳಂಗೇ ಇಲ್ಲ ಬೀಗರ ಬಗ್ಗೆ. ಅವರೆಲ್ಲ ಫ್ರೆಂಡ್ಲಿ ಫ್ರೆಂಡ್ಸ್. ಇವತ್ತು ನಮಗೆ ಬೀಗರ ಥರ ಇಲ್ಲ ಅವರು. ಆ ಥರ ಭಾವನೆ ಬಾಂಧವ್ಯ ಅವ್ರದ್ದು ನಮ್ಮದು. ನಮಗೇನೋ ದೇವರು ಒಂದು ಒಳ್ಳೆ ಜೀವನ ಕೊಟ್ಟವ್ರೆ. ಅಳಿನು ಮಗಳು ಅವಳ ಲೈಫ್ ಸೆಟ್ಲ್ ಆಗಿದೆ ಗೈಸ್.
ಇನ್ನಿಬ್ರು ಇದಾರೆ, ಅವರಿಬ್ಬರಿಗೂ ಒಳ್ಳೆ ಕಡೆ ಸಿಕ್ಬೇಕು ಅನ್ನೋದು ನನ್ನ ಆಸೆ. ಸರಿ. ನನ್ನ ದೊಡ್ಡ ಮಗಳು ಮದುವೆ ಆಗಿ ಅವಳಿಗೆ ಕೊಟ್ಟಿರೋ ಕಡೆ ಎಲ್ಲ ಒಳ್ಳೆ ಹೆಸರೆಲ್ಲ ತಗೊಂಡವಳೆ. ಅಳಿಯ ಅಂತೂ ನನಗೆ ದೇವ್ರ ತಿಕ್ಕಂಗೆ ದೇವ್ರಂತ ಅಳಿಯ. ಅವಳ ಲೈಫ್ ಅಂತೂ ತುಂಬ ಚೆನ್ನಾಗಿದೆ. ಭಾಳ ಒಂದು ನನಗಂತೂ ಸಾರ್ಥಕತೆ ಜೀವನದಲ್ಲಿ. ಹೆಣ್ಮಕ್ಳು ಕೊಟ್ಟಿರೋ ಕಡೆ ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ನಮಗೂ ಭಾಳ ಸಂತೋಷ. ಅವಳ ಜೀವನ ಅಂತೂ ಅವಳಿಗೆ ಅತ್ತೆ ಆಗ್ಬೋದು, ಮನೆ ಅವರು ಮೈನ್ ಆಗ್ಬೋದು, ಅವ್ರ ಮಂತನ ಆಗ್ಬೋದು, ತುಂಬಾ ನಮಗೆ ಒಳ್ಳೆ ಹೆಸರು ತಂದಿದ್ದಾಳೆ. ಅವರು ಅತ್ತೆ ಮಾವ ಮೈಂತಾರೆ ಎಲ್ಲ ಬಿಡಿ. ಅವ್ರ ಭಾಳ ನಮಗೆ ಭಾಳ ಖುಷಿ. ಅವಳ ಜೀವನ ಅಂತ ತುಂಬ ಚೆನ್ನಾಗಿದೆ. ಇನ್ನು ಎರಡನೇವಳು ಅವಳು ಲಂಡನ್ಗೆ ಹೋಗಿ ಬಂದವಳೆ, ಲಂಡನ್ ಲೇಡಿ. ಅವಳಿಗೊಂದು ಲಂಡನ್ ರಿಟೈರ್. ಅವಳಿಗೊಂದು ಜೀವನ ಅವಳು ಏನೋ ಅವಳ ಜೀವನ ಅವಳು ರೂಪಿಸ್ಕೊಡ್ತಾವಳೆ. ಅದರಿಂದ ಅವಳು ನಮ್ಗೇನು ಅವಳು ಇಂಡಿಪೆಂಡೆಂಟ್ ಆಗಿ ಜೀವನ ನಡೆಸ್ತಾ ಇದ್ದಾಳೆ. ಇನ್ನು ಮೂರನೇವಳ ಬಗ್ಗೆ ಕೇಳಲೇಬೇಡಿ. ದೊಡ್ಡ ತಲೆನೋವು, ಜಾಸ್ತಿ ಹಠಮಾರಿ ಬೇಕು ಅಂದಿದ್ದು ಬೇಕು. ಅವಳು ಜಾಸ್ತಿ ತಲೆನೋವು, ಟೆನ್ಷನ್ ಕೊಡೋದೇ ಅವಳು. ನಮಗೆ ಇಬ್ಬರು ಮಕ್ಕಳಿಲ್ಲ, ಮೂರನೇವಳದಂತೂ ಹೆವಿ ಟಾರ್ಚರ್ ಕೊಡ್ತಾರೆ ಗೈಸ್. ಒಂದು ಮೊಬೈಲ್ ಬಂದರೆ ಆ ಮೊಬೈಲ್ ಬೇಕು, ಒಂದು ಕಾರ್ ಬಂದರೆ ಆ ಕಾರ್ ಬೇಕು, ಅಷ್ಟು ಟಾರ್ಚರ್ ಕೊಡ್ತಾಳೆ. ಇನ್ನು ಮುದ್ದಿನ ಮೊಮ್ಮಗಳಿದ್ದಾಳೆ. ಅವಳಂತೂ ತುಂಬಾ ಕ್ಯೂಟು. ಅವಳು ನನ್ನ ಮುದ್ದು ಮೊಮ್ಮಗಳು. ಅವಳು ಹೇಳಿದ ಮಾತೆಲ್ಲ ಕೇಳ್ತಾಳೆ, ತುಂಬ ಜಾಣೆ ಅವಳು. ಆಮೇಲೆ ಮುದ್ದು ಮೊಮ್ಮಗನು, ಅವನೊಬ್ಬರು ಮೊಮ್ಮಗನಿಂದ ಬಬ್ಲು ಅವನು ಯಾವಾಗೂ ತೀಟೇನೆ. ಕ್ಯೂಟು, ಆದ್ರೆ ಅವನ್ನ ಯಾರು ಹಿಡಿಯಕ್ಕಾಗಲ್ಲ. ದೇವರುಗಳನ್ನ ಹೊರಪಟ್ಟು ಅವನ್ನ ನಾವು ಪಡ್ಕೊಂಡಿರೋದು. ಅವನಂತೂ ಬಹಳ ಇದು ಕ್ಯೂಟ್ ಗಾಯ್. ಇಷ್ಟೇ ಜೀವನ. ನಮ್ಮ ಅಕ್ಕ ಯಾರಿಗೂ ಗೊತ್ತಿಲ್ದಿರೋ ಒಂದು ಸ್ಕ್ಯಾಮ್ ಮಾಡಿದ್ದಾರೆ. ಏನು ಸ್ಕ್ಯಾಮ್ ಪೂಜಾ? ಸೊ ಬಿಲ್ ಬಂದುಬಿಟ್ಟು 5,500 6,000 ಏನೋ ಆಗಿತ್ತು. ಸೊ ನಮ್ಮ ಅಪ್ಪಗೆ ಹೇಳಿದೆ ನಾನು ಪೇ ಮಾಡ್ತೇನೆ. ನಮ್ಮ ಅಪ್ಪ ಇಟ್ಕೊಂಡು ಸರಿ, ನಮ್ಮ ಅಪ್ಪಗೆ ಹೇಳಿದೆ ಸರಿ ಫುಲ್ ಅಮೌಂಟ್ ಕಳಿಸು ಅಂತ. ನಾನು ಡಿಸ್ಟ್ರಿಕ್ಟ್ ಅಕೌಂಟ್ ಪೇ ಮಾಡಿಬಿಟ್ಟು ಬರೀ 4,000 ಪೇ ಮಾಡಿದೆ ಗೈಸ್. ಜನ್ಮಕ್ಕೆ ಹೋಗೋ ಕರ್ಕೊಂಡಿದ್ದೆ ಇವತ್ತು, ಆದರೂ ಕರ್ಕೊಂಡು ಬಂದ್ಬಿಟ್ರು ಗೈಸ್. ಅದಕ್ಕೆ ಸುಮ್ಮನೆ ನನಗೆ ಸಿಂಪಲಾಗಿ ಬಂದ್ಬಿಟ್ಟಿದ್ದೀನಿ. ಹುಷಾರಿರಲಿಲ್ಲ ನನಗೆ. ಸರಿ ಕಿಸಿ ಕೊಡು ಮಮ್ಮಿಕಾ. ಸರಿ ನೋಡಿ ಗೈಸ್, ಇವನು ಫೋಟೋ ಅಂತಂದ್ರೆ ಏನು ಕೊಡಲ್ಲ ಗೈಸ್. ಅವಾಗಲೆಲ್ಲ ಕೊಟ್ಟ. ಪ್ಲೀಸ್ ಕೊಡು ಚಿನ್ನು. ಪ್ಲೀಸ್ ರಾಕ್ ಪೇಪರ್ ಸೀಸರ್. ಅಲ್ಲ ಗೈಸ್, ಕರೆಕ್ಟ್ ವೈಸ್ ಮದುವೆ ಮಾಡಿದ್ರೆ ಇಂಥ ಮಗಳಿರೋಳು ಕೂತ್ಕೊಂಡು ರಾಕ್ ಪೇಪರ್ ಸೀಸರ್ ಆಡ್ತಾಳೆ ನೋಡಿ ಅವಳ ಜೊತೆ. ಬರೀ ಇಂಥದೆಯಾ ಗೈಸ್. ನಾವು ಬಂದಿದ್ದ ರೆಸ್ಟೋರೆಂಟ್ ಆ್ಯಂಬಿಯನ್ಸ್ ಈ ಥರ ಇತ್ತು. ಸೊ ಇಲ್ಲೆಲ್ಲ ಸೀಟಿಂಗ್ ಅಲಾಟ್ಮೆಂಟ್, ಅಲ್ಲಿ ಮುಂದೆ ಬೊಫೆ ಅರೇಂಜ್ ಮಾಡಿದ್ರು. ಸೊ ಇದು ಎಂಟ್ರೆನ್ಸು. ಸೊ ಆ್ಯಕ್ಚುಲಿ ಇದು ರೂಮ್ಸ್ ಪ್ಲಸ್ ರೆಸ್ಟೋರೆಂಟು ನೋಡಿ. ಕಾರಲ್ಲಿ ಹೋಗ್ತಿದ್ಯಾ? ನಮ್ಮ ಅಕ್ಕ ಪೂಜಾ ಬಗ್ಗೆ 2 ಮಾತಾಡ್ತಾಳಂತೆ ನೋಡಿ ಗೈಸ್. ಇವಳು ಓಡಿಸೋದ್ರ ಬಗ್ಗೆ ಗೈಸ್. ಅಪ್ಪ ಇವಳು ಓಡಿಸಿದ್ರೆ ನಾನು ಕಾರಲ್ಲೇ ಕುತ್ಕೊಳಲ್ಲ ಗೈಸ್. ಅಷ್ಟು ಹಂಗೆ ಓಡಿಸ್ತಾಳೆ, ತುಂಬಾ ಸ್ಪೀಡ್ ಅಂದ್ರೆ ತುಂಬಾ ಸ್ಪೀಡ್ ಗೈಸ್. ಈಗ ನಮ್ಮ ಭಾವ ಅವ್ರ ಅಕ್ಕ ಮಗಂದು ಮದುವೆ ವೆಡ್ಡಿಂಗ್ ಇದೆ. ಸೊ ನೋಡಿ ಗೈಸ್, ಅವ್ರಿಗೂ ಇನ್ವಿಟೇಷನ್ ಅನ್ಬಾಕ್ಸ್ ಮಾಡೋಣ ಇವತ್ತು. ಸೊ ಇದು VIP ಕಾರ್ಡ್ಸ್ ಮಾಡಿಸಿರೋದು. ಸೊ ನೋಡಿ ಗೈಸ್, ಇದರಲ್ಲಿ ಡ್ರೈ ಫ್ರೂಟ್ ಬಾಕ್ಸಸ್ ಎಲ್ಲ ಇದೆ. ಸೊ ಇದು ಇನ್ವಿಟೇಷನ್ ಕಾರ್ಡ್. ನೋಡಿ ನಮ್ಮ ಅಕ್ಕ ನನ್ನ ಸ್ವೆಟ್ರ್ ಜಾಕೆಟ್ ಹಾಕೊಂಡಿದ್ರೆ ನಮ್ಮ ಸುಜ್ಜು ಮೀನಿ ಜಾಕ್ ಹಾಕೊಂಡು ಹೋಗ್ತಾ ಇದೆಯಾ, ಬಿಚ್ಬಿಟ್ಟು ಹೋಗು ಅಂತ ಹೇಳಿದಾಳೆ ಗೈಸ್. ಇದು ಆಕ್ಚುಲಿ ಚೆನ್ನಾಗಿರೋದು. ಬರಲ್ಲ
ಅವ್ರ ತಾತಾಗ ಫೀಲಿಂಗ್ ಆಗ್ತೈತೆ ಮೊಮ್ಮಗ್ನಿಲ್ಲ ಅಂತ. ಸೊ ಪಾರ್ಟಿ ಎಲ್ಲ ಮುಗಿದ್ದು ಕೇಕ್ ಕಟಿಂಗ್ ಕೂಡ ಆಯಿತು. ಸೊ ಇವಾಗ ಮನೆಗೆ ಹೋಗ್ತಿದ್ದೀವಿ. ಸೊ ನಮ್ಮ ಅಕ್ಕ ಇವತ್ತು 100% ಬರಲ್ಲ ಅಂತ ಹೇಳ್ತಿದ್ಲು. ಬಟ್ ಸ್ಟಿಲ್ ಹೆಂಗೋ ಲಾಸ್ಟ್ ಮಿನಿಟ್ ಅಲ್ಲಿ ಲಾಸ್ಟ್ ಮಿನಿಟಲ್ಲಿ ಕರ್ಕೊಂಡು ಬಂದಿದ್ದೀವಿ. ಹೆಂಗೋ ಫಸ್ಟ್ ಟೈಮ್ ಹಿಂಗೆಲ್ಲ ಆಚೆ ಬಂದಿರೋದು. ಬರಲ್ಲ ಅಂದ್ಬಿಟ್ಟು ರೆಡಿ ಆಗ್ದಿರಾ ಪೇಷಂಟ್ ತರ ಬಂದಿರೋದು ಇವತ್ತೆ. ಈ ಥರ ಬಂದಿರೋದು ಫಸ್ಟ್ ಟೈಮ್. ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀವಿ. ಇಷ್ಟ ಆದರೆ ವಿಡಿಯೋಸ್ ಲೈಕ್ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.